Welcome to Langkawi, the birthplace of Malaysia. ಸೊ ಬೆಳಗ್ಗೆ ಆಗಿದ್ದ ಪ್ರಾಬ್ಲಮ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ನೆಕ್ಸ್ಟ್ ಟೈಮ್ ನೀವು ಬಂದಾಗಲೂ ನಿಮ್ಗೆ ಆ ಥರ ಪ್ರಾಬ್ಲಮ್ ಆಗದೆ ಇರಲಿ. ಲಂಕಾವಿ ಎಕ್ಸ್ಪೆಕ್ಟೇಷನ್ ಏನಿದೆ ನೋಡೋಣ, ರೀಲ್ಸಲ್ಲಿ ವೀಡಿಯೋಸಲ್ಲೆಲ್ಲ ಚೆನ್ನಾಗಿದೆ. ಹಾಯ್, ಬೈಕಲ್ಲಿ ಹೋಗ್ತಾ ಇದ್ವಿ. ಬೈಕ್ ತೊಗೊಂಡ್ವಿ. ಇದು ಪರ್ ಡೇಗೆ 24 ಅವರ್ಸ್ಗೆ 35 ರಿಂಗೇಟ್ಸ್ ಆಗುತ್ತೆ. ಪ್ಲಸ್ 65 ರಿಂಗೇಟ್ಸು ಡೆಪಾಸಿಟ್ ಮಾಡಬೇಕು. ಟೋಟಲ್ 100 ರಿಂಗೇಟ್ಸ್ ಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿ ಬಂದಿದ್ದಕ್ಕೂ ವರ್ತಿದೆ. ಯಾಕೆಂದರೆ ಆ ವ್ಯೂ ನೋಡಿದ್ರೆ ನಿಮ್ಗೆ ಸಾಕು, ಅದೇ ಒಂಥರ ಸಂತೋಷ ಪಡುತ್ತೆ. ಫುಲ್ಲು ಬ್ಲೂ ಕಲರ್ ವಾಟರು, ಸಖತ್ತಾಗಿದೆ. ಒಂದು ಸೈಡ್ ಫುಲ್ಲು ಫಾರೆಸ್ಟ್, ಒಂದು ಸೈಡ್ ಫುಲ್ಲು ನೀರು ತುಂಬ ಚೆನ್ನಾಗಿದೆ. ನಾವಿವಾಗ 2315 ಫೀಟ್ ಹೈಟ್ ಇದ್ದೀವಿ, ಅಬೋವ್ ಸಿ ಲೆವೆಲ್. ಇಲ್ಲಿ ಮೇಲೆ ಹೋದರೆ ಈಗಲ್ ವೆಸ್ಟ್. ಇದು ಕೊಂಬ ತೊಗೊಂಡಿದ್ದರೆ 5 ಇನ್ಕ್ಲೂಡ್ ಆಗಿದ್ದು. ಸ್ಕೈ ಬ್ರಿಡ್ಜ್, ಸ್ಕೈ ಕಾರ್, ಕೇಬಲ್ ಕಾರ್, ಸ್ಕೈ ಡೋಮ್, ಮತ್ತು ಲಂಕಾವಿ 3D ಆರ್ಟ್ ಗ್ಯಾಲರಿ, ಮತ್ತು ಇನ್ನೊಂದು ಸ್ಕೈ ಎಕ್ಸಲ್ ಬಾಯ್ ಅಂತ ಸಮಥಿಂಗ್ ಅದ್ರ ಹೆಸರು. ಚೆನ್ನಾಗಿದೆ, ನೋಡ್ಬೋದು. ಏನು ಜಾಸ್ತಿ ಏನು ಲೆಂತ್ ಏನಿಲ್ಲ, ಒಂದು 10 ಮಿನಿಟ್ಸ್ ಇದೆ ಸೈಜ್ ಇರೋದು. ಬಟ್ ನಮಗೆ ಇದು ಚಿಕ್ಕದು, ಅದು ದೊಡ್ಡದ ಥರ ಕಾಣಿಸುತ್ತೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ನಾವು ಕೋಲಾಲಂಪುರ್ ಬಿಟ್ಬಿಟ್ಟು ಒಂದು ಬೇರೆ ಡೆಸ್ಟಿನೇಷನ್ಗೆ ಹೋಗ್ತಿದ್ದೀವಿ. ಅದು ಯಾವುದು ಅಂತ ತಮ್ಮನೇಲಿ ನೋಡಿದ್ರೆ ನಿಮಗೂ ಗೊತ್ತಿರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಲಂಕಾವಿ. ಸೊ ಇತ್ತೀಚೆಗೆ ತುಂಬ ಒಂದು ಟ್ರೆಂಡ್ ಆಗ್ತಿರೋದು ಮಲೇಷಿಯಾನಲ್ಲಿ ಲಂಕಾವಿ ಅನ್ನೋ ಒಂದು ಐಲ್ಯಾಂಡು. ತುಂಬ ಜನ ಹೋಗ್ತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ಏನಿದೆ, ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀವಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಾವೀಗ ಕೋಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಸೊ ಬೆಳಗ್ಗೆ ಆಗಿದ್ದ ಪ್ರಾಬ್ಲಮ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ನೆಕ್ಸ್ಟ್ ಟೈಮ್ ನೀವು ಬಂದಾಗಲೂ ನಿಮ್ಗೆ ಆ ಥರ ಪ್ರಾಬ್ಲಮ್ ಆಗದೆ ಇರಲಿ. ಸೊ ಆ್ಯಕ್ಚುಲಿ ನಮ್ಮದು 7:30ಗೆ ಫ್ಲೈಟ್ ಇದೆ. ಸೊ 6:30ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಕೋಲಾಲಂಪುರಿಂದ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರಬೇಕು ಅಂದರೆ ಆಲ್ಮೋಸ್ಟ್ ನಮಗೆ 55 to 60 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು 4ಗೆ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬು ಕ್ಯಾಶ್ ತೊಗೊತಿಲ್ಲ, ಓನ್ಲಿ ಡೆಬಿಟ್ ಕಾರ್ಡ್ ಪೇಮೆಂಟೇ ತೊಗೊತಿದೆ. ಸೊ ನಾವು ಟ್ರೈ ಮಾಡಿದ್ವಿ, ಬಟ್ OTP ಬರ್ತಿಲ್ಲ. ಸೊ OTP ಬರ್ತಿಲ್ಲ, ತುಂಬ ಟ್ರೈ ಮಾಡಿದ್ವಿ. ಲಾಸ್ಟ್ ಟೈಮ್ ನಾವು ಪೇ ಮಾಡಿದಾಗ ಏನೂ ಪ್ರಾಬ್ಲಮ್ ಆಗಿಲ್ಲ. ಈ ಸಲ ಮಾತ್ರ OTP ಬರಲಿಲ್ಲ. ಸೊ ಇಂಟರ್ನ್ಯಾಷನಲ್ ರೋಮಿಂಗ್ ಏನು ಹಾಕ್ಸಿರ್ಲಿಲ್ಲ. ಆ ಕ್ಲೂಕಲ್ಲೆಲ್ಲ ನಾವು ಬೇರೆ ಬುಕ್ಕಿಂಗ್ ಎಲ್ಲ ಮಾಡಿದಾಗ OTP ಬರ್ತಿರ್ಲಿಲ್ಲ. ನಾರ್ಮಲಾಗಿ ಹಂಗೆ ಆಗೋಗ್ತಿತ್ತು, ಡೈರೆಕ್ಟಾಗಿ ಬುಕ್ ಆಗ್ತಿತ್ತು. ಸೊ ನಾವು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವತ್ತು ಮಾರ್ನಿಂಗ್ ಎಷ್ಟು ತಲೆ ಬಿಸಿ ಆಯಿತು ಅಂದರೆ, ನಾವೆಲ್ಲ ಚೆಕ್ ಮಾಡಿ ಎಲ್ಲ ಮಾಡ್ತಿದ್ದೀವಿ, OTP ಬರ್ತಿಲ್ಲ, ಟೈಮ್ ಆಗ್ತಿದೆ. ಮತ್ತು ಏನು ಮಾಡೋದು ಅಂತ ರಿಸೆಪ್ಷನಲ್ಲಿ ಕೇಳಿದ್ರೆ ಅವ್ರು ಹೇಳಿದ್ರು 6 ಗಂಟೆವರೆಗೂ, ಮಾರ್ನಿಂಗ್ 6 ಗಂಟೆವರೆಗೂ ಕ್ಯಾಶ್ ಪೇಮೆಂಟ್ ಮಾಡ್ಕೋಬೋದು, ಅದಕ್ಕೆ ಮುಂಚೆ ಎಲ್ಲ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದಾದಮೇಲೆ ಏನು ಮಾಡೋದು ಅಂತ ಅವ್ರಿಗೆ ಕೇಳಿದ್ದಕ್ಕೆ ಅವರು ಸಜೆಷನ್ ಕೊಟ್ಬಿಟ್ಟು ಅವರೇ ಅವರ ಹೋಟೆಲಲ್ಲಿ ಇರ್ತಾರಲ್ವಾ, ಕಾಲ್ ಮಾಡಿ ಕರೆಸ್ತಾರೆ. ಬಟ್ ಅವರು ಬುಕ್, ಅದು ಒಂದು ಸ್ಕ್ಯಾಮ್. ಅವರು ಬುಕ್ ಮಾಡಲ್ಲ, ಬುಕ್ ಮಾಡ್ಬೋದು, ಬಟ್ ಅವರು ಇಲ್ಲ ನಾವು ಮಾಡಲ್ಲ ಅಂತ ಹೇಳಿದ್ರು. ನಮಗೆ ಫೈನ್ ಆಗ್ತಾರೆ, ಅದು ಇದು ಅಂತ ನಾನು ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಯಾರನ್ನಾದ್ರೂ ಅರೇಂಜ್ ಮಾಡ್ತಾರೆ, ಬಟ್ ಪ್ರೈಸ್ ಡಬಲ್.
ನಮಗೆ 65 ಇತ್ತು ಗ್ರ್ಯಾಬ್ ಆ್ಯಪಲ್ಲಿ. 65 ಫಸ್ಟ್ ಇತ್ತು, ಅದಾದಮೇಲೆ ಕ್ಯಾನ್ಸಲ್ ಮಾಡಿ ಮತ್ತೆ ಟ್ರೈ ಮಾಡಿದಾಗ 57 ಇತ್ತು. ಸೊ ಅಲ್ಲಿ ಬಂದು ಕೇಳಿದ್ರೆ ಅವರು 120 ರಿಂಗೇಟ್ಸ್ ಹೇಳಿದ್ರು, 120 ಆಲ್ಮೋಸ್ಟ್ 2.5K. ನಮಗಿನ್ನ ಬೇರೆ ವಿಧಿ ಇಲ್ಲ. ಅದೇ ಸೇಮ್ ಅಮೌಂಟಲ್ಲಿ ನಾವು ಸಿಂಗಾಪುರ್ನಿಂದ ಮಲೇಷ್ಯಾಗೆ ಬಂದಿದ್ದು ಬಸ್ ಚಾರ್ಜ್. ಸೊ ಈ ಥರ ಇರುತ್ತೆ. ನೀವೇನಾದರೂ ಬಂದರೆ ಇಂಟರ್ನ್ಯಾಷನಲ್ ರೋಮಿಂಗ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಗ್ರ್ಯಾಬ್ ಆ್ಯಪ್ ಅಲ್ಲೇ ಇನ್ಸ್ಟಾಲ್ ಮಾಡಿ ಕಾರ್ಡ್ ಡೀಟೇಲ್ಸ್ ಹಾಕಿ ಇಟ್ಬಿಡಿ. ಸೊ ಇಲ್ಲಿ ಅದರಲ್ಲಿ ವಾಲೆಟ್ ಆಪ್ಷನ್ಗಳಿದೆ, ವಾಲೆಟಲ್ಲಿ ಒಂದಷ್ಟು ಅಮೌಂಟು ಟ್ರಾನ್ಸ್ಫರ್ ಮಾಡಿ ಇಟ್ಬಿಡಿ. ಸೊ ನೀವು ರೋಮಿಂಗ್ ಮಿಸ್ ಮಾಡಿದ್ರು ಆ ವಾಲೆಟಲ್ಲಿರೋದು ಅಮೌಂಟು ಯೂಸ್ ಆಗುತ್ತೆ. ಸೊ ಇಲ್ಲ ಅರ್ಲಿ ಮಾರ್ನಿಂಗ್ ಅಂದ್ರೆ ಇಷ್ಟು ಇಶ್ಯೂ, ಇಲ್ಲ 6 ಆದಮೇಲೆ ನಿಮ್ಮ ಫ್ಲೈಟ್ ಇದೆ, 6 ಆದಮೇಲೆ ನೀವು ಬುಕ್ ಮಾಡ್ತಾ ಇದ್ದೀರಾ ಅಂದರೆ ನೋ ಇಶ್ಯೂಸ್. ಮಾರ್ನಿಂಗ್ 6 ಆದಮೇಲೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಕ್ಯಾಶ್ ತೊಗೊತಾರೆ. ಸೊ ಇದೊಂದು ಪ್ರಾಬ್ಲಮ್ ಆಯಿತು ಬೆಳಗ್ಗೆನೆ. ಸೊ ನೀವು ಯಾರಾದರೂ ಬರೋಂಗಿದ್ರೆ ಆ ಥರ ಏನು ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟೇ ಎಲ್ಲ ಒಂದು ಕ್ಲಾರಿಟಿ ಇರಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀವಿ. ಸೊ ನಮಗೀಗ 7:30ಗೆ ಇದೆ, ಈಗ ಆಲ್ರೆಡಿ 6 ಆಯಿತು. ಸೊ ವಿ ಆರ್ ವೇಟಿಂಗ್ ಫಾರ್ ಬೋರ್ಡಿಂಗ್. ಓಕೆ, ಸಿ ಯು ಆನ್ ದ ವೇ. ಮತ್ತೆ ಸಿಗ್ತೀವಿ, ಬಾಯ್ ಬಾಯ್. ಫ್ಲೈಟ್ ನೋಡಿ 6:30 ಬೋರ್ಡಿಂಗು, Malaysian Airlines. Dagdag keluarga bersama bayi untuk naiki pesawat terlebih dahulu. Penumpang lain diminta duduk. ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಟೈಮ್ ಮಲೇಷ್ಯಾ ಏರ್ಲೈನ್ಸ್ ಟ್ರಾವೆಲ್ ಮಾಡ್ತಿದ್ದೀವಿ. ಫ್ಲೈಟ್ ತುಂಬ ನೀಟಾಗಿದೆ, ಬಟ್ ಸ್ಪೇಸ್ ನೋಡಿ ಕಾಲು ಇಟ್ಕೊಳಕ್ಕಾಗಲ್ಲ ಅಷ್ಟೇ. ಲಂಕಾವಿ ಎಕ್ಸ್ಪೆಕ್ಟೇಷನ್ ಏನಿದೆ ನೋಡಿ, ರೀಲ್ಸಲ್ಲಿ ವೀಡಿಯೋಸಲ್ಲೆಲ್ಲ ಚೆನ್ನಾಗಿದೆ, ಬಟ್ ರಿಯಲ್ ಆಗಿ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇನ್ನೇನು 1 ಅವರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. 1 ಅವರಲ್ಲಿ ಇಳಿದ್ಮೇಲೆ ಮತ್ತೆ ಕ್ಯಾಬ್ ಬುಕ್ ಮಾಡಿ ಹೋಗಬೇಕು. 14 ಕಿಲೋಮೀಟರ್ಸ್ ಸಮಥಿಂಗ್ ಇದೆ ಏರ್ಪೋರ್ಟಿಂದ ನಮ್ಮ ರೂಮ್ಗೆ. ಅಲ್ಲಿ ಪ್ರೈಸಸ್ ಹೆಂಗಿದೆ ಕ್ಯಾಬ್ದು? ಸೇಮ್ ಕೋಲಾಲಂಪುರಲ್ಲಿ ಇದ್ದಂಗೆ ಇದೆಯಾ, ಇಲ್ಲ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ ನೋಡಬೇಕು. ನೋಡಿ, ಚಿಕ್ಕ ಏರ್ಪೋರ್ಟು. ಅಫಿಷಿಯಲಿ ವಿ ಲ್ಯಾಂಡೆಡ್ ಇನ್ ಲಂಕಾ. ಚಿಕ್ಕ ಏರ್ಪೋರ್ಟು, ಚೆನ್ನಾಗಿದೆ. ಬಸ್ಸಲ್ಲಿ ಹತ್ತೋ ಇದೆಯಾ ಟೆನ್ಷನ್ ಏನಿಲ್ಲ, ಮಾಡ್ಕೊಂಡು ಹೋಗೋದಷ್ಟೇ. ಒಂದೇ ಫ್ಲೈಟ್ ಬಂದಿರೋದು, ಬೇರೆ ಯಾವುದು ಫ್ಲೈಟ್ ಇಲ್ಲ. ಇದು ಈಗ ಒಂದೇ ಫ್ಲೈಟೇ ಬಂದಿರೋದು. ಒಂದೇ ಒಂದು ಫ್ಲೈಟ್ Welcome to Lanka with the birthplace of Malaysia. 50 million years of
8:30 9 o'clock. 9 ಆಗಿದೆ. 8:30 ಲ್ಯಾಂಡ್ ಆದ್ವಿ. ಬ್ಯಾಗೇಜ್ ಎಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಈಗ ನಮ್ಮ ಹೋಟೆಲ್ ಇದೆ ಇಲ್ಲಿಂದ 5.5 kilometers ಇದೆ. ಸೊ ಹೋಟೆಲ್ ನೇಮ್ ರಾಯಲ್ ಅಕ್ಟೇವ್ ಬೀಚ್ ರೆಸಾರ್ಟ್. ರಾಯಲ್ ಅಕ್ಟೇವ್ ಬೀಚ್ ರೆಸಾರ್ಟ್ ಅಂತ ಯಾವುದೋ ಇವರೇ ಮಾಡಿರೋದು. ಸೊ ಈಗ ಗ್ರ್ಯಾಬ್ ಬುಕ್ ಮಾಡಿದ್ವಿ. ಗ್ರ್ಯಾಬಲ್ಲಿ 9 ರಿಂಗೇಟ್ಸ್ ತೋರಿಸ್ತಿದೆ. ಸೊ ಗೇಟ್ ನಂಬರ್ 3 ಹತ್ರ ಹೋಗಿ ಗ್ರ್ಯಾಬ್ ತಗೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ ಇದೇ ನೀವು ಬುಕ್ ಮಾಡಿರೋ ಹೋಟೆಲ್ಲು ರೆಸಾರ್ಟು, ರಾಯಲ್ ಅಗಟ್ಟಿ ಬೀಚ್ ರೆಸಾರ್ಟು. ಬನ್ನಿ ಹೊರಡು. ವಸಂತ್ ಕುಮಾರ್. ಹಾಯ್, ಬಂದ್ವಿ. ಚೆಕ್ಕಿನ್ ಆಗೋಣ ಅಂತ ಹೋಟ್ಲಿಗೆ ಬಂದ್ವಿ. ಹೋಟ್ಲು ಫ್ರೀ ಇಲ್ವಂತೆ. ನಮ್ಮದು 2 ಗಂಟೆಗೆ ಚೆಕ್ಕಿನ್ ಇರೋದು. ಸೊ ಹೋಟ್ಲು ಫ್ರೀ ಇಲ್ಲ. ಒಂದು 12:30 1 ಗಂಟೆಗೆ ಬನ್ನಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಿದ್ವಿ. ಏರ್ಪೋರ್ಟಲ್ಲಿ ಕೇಳಿದ್ವಿ, ಸ್ವಲ್ಪ ಕಾಸ್ಟ್ಲಿ ಇತ್ತು. ಇಲ್ಲಿ ಕೇಳಿದ್ವಿ, ಎಷ್ಟಮ್ಮ? 22.7475 ಇದೆ. ಏರ್ಪೋರ್ಟಲ್ಲಿ ಇನ್ನೂ ಜಾಸ್ತಿ ಇತ್ತು. ಸೊ ಯಾರಾದರೂ ಬಂದರೆ ಏರ್ಪೋರ್ಟಲ್ಲಿ ಮಾಡ್ಸೋಕ್ಕೆ ಹೋಗಬೇಡಿ, ಔಟ್ಸೈಡ್ ಬಂದು ಇಲ್ಲೇ ಮಾಡಿಸ್ಕೊಳ್ಳಿ. ಸೊ ಈಗ ಟಿಫನ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಟಿಫನ್ ಮಾಡಿ ಮತ್ತೆ ಸಿಗ್ತೀವಿ. ಟಿಫನ್ ಮಾಡೋಣ ಅಂತ ಬಂದ್ವಿ. ಟಿಫನ್ ಇಲ್ಲ, ಲಂಚ್ ಮಾಡಾಕ್ತಾ ಇದ್ದೀವಿ. ಒಂದು ಚಿಕನ್ ಬಿರಿಯಾನಿ, ಗ್ರೀನ್ ಚಿಕನ್ ಮತ್ತು ಪ್ಲೇನ್ ರೈಸ್. ಸೊ ನಾಳೆ ಹೆಂಗಿದ್ರು ಮಂಡೇ ತಿನ್ನಲ್ಲ. ಸೊ ಇವತ್ತು 3 times ಟಿಫನ್ಗೆ ಚಿಕನ್. ಸೊ ಚಿಕನ್ ಬಿರಿಯಾನಿ ಒಂದು 35 ರಿಂಗೇಟ್ಸ್. 25. ಇದು ಚಿಕನ್ ಕರಿ ಬಂದು 35. ಸೊ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇದೆ. ಪ್ಲೇನ್ ರೈಸ್ ಬಂದು 6 ರಿಂಗೇಟ್ಸ್. ಕಂಪೇರ್ಡ್ ಟು ಕೋಲಾಲಂಪುರು, ಲಂಕಾವಿನಲ್ಲಿ ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಈಗ ಸದ್ಯಕ್ಕೆ ಇನ್ನೂ ಯಾವುದಷ್ಟು ರೆಸ್ಟೋರೆಂಟ್ಸ್ ಓಪನ್ ಇಲ್ಲ. ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಇನ್ನು ಪ್ಲೇಸಸ್ಗೆ ಯಾವುದು ಹೋಗಿಲ್ಲ, ಲೇಟ್ ಆಗುತ್ತೆ ಅಲ್ಲ. ಸೊ ನೋಡೋಣ, ಮಧ್ಯಾಹ್ನ ಈವ್ನಿಂಗ್ ಆಗೋಷ್ಟೊತ್ತಿಗೆ ಬೇರೆ ಯಾವುದಾದ್ರೂ ಕಮ್ಮಿ ಪ್ರೈಸ್ ಸಿಗುತ್ತೆ, ಅಲ್ಲೂ ಚೆಕ್ ಮಾಡ್ತೀವಿ. ಓಕೆ ನೋಡಿ, ಬಂತು ಬಿರಿಯಾನಿ, ಚಿಕನ್ ಬಿರಿಯಾನಿ. ಹಾಯ್, ನೋಡಿ ಬೈಕಲ್ಲಿ ಹೋಗ್ತಾ ಇದ್ವಿ. ಬೈಕ್ ತೊಗೊಂಡ್ವಿ. ಇದು ಪರ್ ಡೇಗೆ 24 hours $35 ರಿಂಗೇಟ್ಸ್ ಆಗುತ್ತೆ. ಪ್ಲಸ್ಸು 65 ರಿಂಗೇಟ್ಸು ಡೆಪಾಸಿಟ್ ಮಾಡಬೇಕು. ಟೋಟಲ್ 100 ರಿಂಗೇಟ್ಸ್ ಕೊಟ್ಟಿದ್ದೀವಿ. ನಾಳೆ ರಿಟರ್ನ್ ಕೊಡ್ಬೇಕಾದ್ರೆ 65 ರಿಂಗೇಟ್ಸು ವಾಪಸ್ ಕೊಡ್ತಾರೆ. ಸೊ ಈಗ ನಾವು ಬೈಕ್ ತಗೊಂಡು ಸ್ಕೈ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ಈ ಸಿಟಿಯಿಂದ ಅದು ಬಂದು 21 kilometers ಇದೆ. ಸೊ ಬನ್ನಿ, ಅಲ್ಲೋಗ್ತಾ ಸಿಗ್ತೀವಿ. ಅಲ್ಲೋಗಿ ಸಿಗ್ತೀವಿ, ಬನ್ನಿ. ನೋಡಿ ಬಂದ್ವಿ ಇಲ್ಲಿ. ಈಗ ಹೋಗಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಎಷ್ಟಿದೆಯೋ ನೋಡೋಣ.
ನೋಡಿ ಇಲ್ಲಿ ಮುಂದೆ ಹೋದರೆ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ಇಲ್ಲಿ ತೊಗೋಬೇಕು. ನೋಡಿ ಅಲ್ಲಿ ಟಿಕೆಟ್ ಕೌಂಟರ್ಗಿದೆ. 3D ಆರ್ಟ್ ಮ್ಯೂಸಿಯಂ ಅಂತಂದಿದೆ. ಸ್ಕೈ ಡ್ಯಾಮ್, ಎಲ್ಲಿ ಹೋಗಬೇಕು, ಎಲ್ಲಿ ಯಾವ ಪ್ಲೇಸಲ್ಲಿ ಏನಿದೆ ಅಂತ ಇಲ್ಲಿ ಹಾಕಿರ್ತಾರೆ, ನೋಡ್ಕೋಬೇಕು. ಕ್ಯೂ ನೋಡಿ ಜಾಸ್ತಿ ಇದೆ, ತುಂಬ ಲೇಟಾಗಿ ಕೊಡ್ತಾರೆ ಟಿಕೆಟ್. ಸೊ ಇಲ್ಲಿ ಬಂದರೆ ನೋಡಿ ಸ್ಕೈ ವಾಕ್ ನಿಮಗೆ 130 ರಿಂಗೇಟ್ಸ್ ಆಗುತ್ತೆ. ಬರೀ ಸ್ಕೈ ಬ್ರಿಡ್ಜು ಮತ್ತು ಕಾಂಬೋ ಬೇಕು ಅಂತಂದರೆ 89 ಆಗುತ್ತೆ. ಸೊ ನಾವು 89 ತೊಗೊಳ್ತೀವಿ. ಟಿಕೆಟ್ ತೊಗೊಂಡ್ವಿ ನೋಡಿ, ಈ ಥರ ಕೈಗೆ ಹಾಕ್ತಾರೆ, ಸ್ಕ್ಯಾನ್ ಮಾಡಿ. ಆನ್ಲೈನ್ ಮತ್ತು ಕ್ಲೂಕಲ್ಲಿ ಮತ್ತು ಇದರಲ್ಲಿ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಸೊ ಇದ್ರೆ ಒಂದು 100, 150 ಆ ಥರ ಇದೆ. ಬಟ್ ಒನ್ ಡೇ ಬಿಫೋರ್ ಚೆಕ್ ಮಾಡಿ ಬುಕ್ ಮಾಡ್ಕೊಂಡು ನಾವು ಇಲ್ಲಿ ಬಂದು ಚೆಕ್ ಮಾಡಿದ್ವಿ, ಎಲ್ಲ ಸೋಲ್ಡ್ ಔಟ್ ಆಗಿದೆ. ಬೇರೆ ಅಂದರೆ ನಾವು ಅಂದ್ಕೊಂಡಿದ್ದು ಕಾಂಬೋ ಇಲ್ಲ, ಬೇರೆದಿದ್ವು. ಸೊ ಅದು ಗ್ಲಾಸ್ ತುಂಬ ಇಟ್ಟಿದೆಯಲ್ಲ ಬಿಸಿಲು. ಚೆನ್ನಾಗಿದೆ, ಸ್ಮೂತ್ ರೈಡ್ ಅಲ್ವಾ? ಹಾಂ, ಇಟ್ಸ್ ಓಕೆ, ಇಟ್ಸ್ ಓಕೆ. ಅದು ಹೆಂಗೆ ಕಟ್ಟಿರ್ತಾರೆ ಇದೆಲ್ಲ ಅವರು. ಎಷ್ಟು ರೈಟ್ ಇದೆ ನೋಡಿ, ಅದು ಫುಲ್ ಟಾಪ್ಗೆ ಹೋಗ್ತಾ ಇದೆ. ಈಗಲ್ ನೆಸ್ಟ್. ಅದೇ ನೋಡಿ, ಈಗಲ್ ಸ್ಕೈ ವಾಕಲ್ವಾ? ಈಗಲ್ ನೆಸ್ಟ್. ಈಗಲ್ ನೆಸ್ಟ್. ನೋಡಿ ಫಸ್ಟ್ ಸ್ಟಾಪಿಗೆ ಬಂದಿದ್ದೀವಿ. ನಿಮ್ಗೆ ಇಲ್ಲಿಂದ ವ್ಯೂ ಇದೆ, ಕ್ಯಾಮ್ರಾನಲ್ಲಿ ನಿಮ್ಗೆ ಹೆಂಗೆ ಕಾಣುತ್ತೆ ಏನೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡಿದ್ರೆ ಅಂತೂ ಸೂಪರ್ ಆಗಿದೆ. ತೋರಿಸ್ತೀನಿ ನೋಡಿ ನಿಮ್ಗೊಂದ್ಸಲ. ನೋಡಿ ಹೆಂಗಿದೆ. ಸೂಪರ್ ಆಗಿದೆ. ನೋಡಿದ್ರ ಹೆಂಗಿದೆ ವ್ಯೂ? ನಮಗಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ತುಂಬ ಅಂದರೆ ತುಂಬ. ಬರಕ್ ಮುಂಚೆ ವೆದರ್ ಚೆಕ್ ಮಾಡಿ, ಸ್ವಲ್ಪ ಮಳೆ ಆಗಿದ್ರು ಸ್ಟಾಪ್ ಮಾಡಾಕ್ತಾರೆ, ಯಾಕಂದ್ರೆ ತುಂಬಾ ಹೈಟ್ ಇದೆ. ತುಂಬಾ ಹೈಟ್ ಇದೆ, ಭಯ ಆಗುತ್ತೆ, ಜಾಸ್ತಿ ಭಯ ಆಗುತ್ತೆ. ಆದ್ರೆ ಶೇಕ್ ಆಗೋದಾಗ್ಲಿ ಏನು ಇಲ್ಲ, ಸ್ಟೇಬಲ್ ರೈಡ್. ಬಟ್ ಸ್ವಲ್ಪ ಹೈಟ್ ಇದೆ. ಬಟ್ ತುಂಬಾ ಹೈಟ್ ಇದೆ, ಸ್ವಲ್ಪ ಅಲ್ಲ, ಅಲ್ಲಿಂದ ಇಲ್ಲಿ ಬಂದಿದ್ದಕ್ಕೂ ವರ್ತಿದೆ. ಯಾಕೆಂದ್ರೆ ಆ ವ್ಯೂ ನೋಡಿದ್ರೆ ನಿಮ್ಗೆ ಸಾಕು, ಅದೇ ಒಂಥರ ಸಂತೋಷ ಪಡುತ್ತೆ. ಫುಲ್ಲು ಬ್ಲೂ ಕಲರ್ ವಾಟರು, ಸಖತ್ತಾಗಿದೆ. ಒಂದ್ ಸೈಡ್ ಫುಲ್ ಫಾರೆಸ್ಟ್, ಒಂದ್ ಸೈಡ್ ಫುಲ್ ನೀರು ತುಂಬಾ ಚೆನ್ನಾಗಿದೆ. ಈಗ ನೋಡಿ ಹಿಂದೆ ಕಾಣಿಸ್ತಿದೆಯಲ್ಲ, ಅದು ಈಗಲ್ ನೆಸ್ಟ್. ಅಲ್ಲಿಗೆ ಎಂಟ್ರಿ ಇಲ್ಲ, ಅದಕ್ಕೆ ಬೇಕು ಅಂದ್ರೆ ಎಕ್ಸ್ಟ್ರಾ ಅದೂನು ಕಾಂಬೋ ಇದೆ. ತೋರಿಸಿದೀನಿ ನೋಡಿ, ಆಗಲೇ 110, 180, 130 ಇದೆ. ಸೊ ನಾವು ಅದನ್ನೇನು ತಗೊಂಡಿಲ್ಲ. ಈ ಕಡೆ ಫ್ರೀ ಇದೆ, ಆ ಕಡೆ ಓಡಾಡ್ಬೋದು. ಅಲ್ಲಿ ಹೋಗ್ತಾರೆ, ಬನ್ನಿ ತೋರಿಸಿ. ನೋಡಿ ಅಲ್ಲಿ ಒಂದು ಸ್ಕೈ ವಾಕ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಸಾರಿ ಸ್ಕೈ ಬ್ರಿಡ್ಜ್. ಅಲ್ಲಿ ಒಂದು ಮೂವಿ ಶೂಟ್ ಮಾಡಿದ್ದಾರೆ. ಅದು ಯಾವುದು ಅಂತಂದರೆ ತೆಲುಗು ಮೂವಿ. ಆ ಮೂವಿ ಯಾವುದು ಮತ್ತು ಮೂವಿ ಹೀರೋ ಯಾರು ಅಂತ ಅಲ್ಲಿ ಹೋಗಿ ಹೇಳ್ತೀವಿ ಬನ್ನಿ, ಅದನ್ನು ತೋರಿಸ್ಬಿಟ್ಟು ಹೇಳ್ತೀವಿ ಬನ್ನಿ. ಸ್ಕೈ ವಾಕ್. ಮತ್ತು ಇದು
ಕೇಬಲ್ ಸ್ಕೈ ಕೇಬಲ್ ಸ್ಕೈ ಕಾರ್ ಸ್ಕೈ ಕಾರ್. ಸ್ಕೈ ಕಾರಲ್ಲಿ ಡಾನ್ ಮೂವಿ ಶೂಟ್ ಮಾಡಿದ್ರೆ ಹಾ. ಅದು ಫೀಚರ್ಡ್ ಆಗಿದೆ ಅಂತ ಅಲ್ಲಿ ಕೆಳಗಡೆ ಬೋರ್ಡ್ ಹಾಕಿದ್ರು. ಕೆಳಗಡೆ ಬೋರ್ಡ್ ಹಾಕಿದ್ದಾರೆ, ಇವ್ರದ್ದು ಶಾರುಖ್ ಖಾನ್ದು ಬೋರ್ಡ್ ಹಾಕಿದ್ದಾರೆ, ಡಾನ್ ಮೂವಿ ಶೂಟ್ ಮಾಡಿದ್ದಾರೆ ಅಂತ. ಸೊ ಯಾರಾದರೂ ನೋಡಿದರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ. ನೋಡಿ ಅಲ್ಲಿ ಸ್ಕೈ ಬ್ರಿಡ್ಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ ಯಾವ ಮೂವಿ ಅಂತ. ಬೇಗ ಮೋಡ ನೋಡಿ. ನೋಡಿ ಅಲ್ಲಿಂದ ಈ ಕಡೆಗೆ ಬಂದರೆ ಇಲ್ಲಿ ಮೇಲೆ ಹೋದರೆ ಈಗಲ್ ವೆಸ್ಟ್. ಮತ್ತು ಈ ಕಡೆ ನೋಡಿ, ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ನೋಡಿ ಆ ಕಡೆಯಿಂದ ಹಿಂಗೆ ಸುತ್ತ ಹಾಕ್ಕೊಂಡು ಕೆಳಗಡೆಯಿಂದ ಬಂದರೆ ಇಲ್ಲಿ ಬರ್ತೀವಿ. ಈ ಕಡೆಗೆ ಬಂದರೆ ವ್ಯೂ ನೋಡಿ. ನೋಡಿ ಈ ಕಡೆಯಿಂದ ಬಂದರೆ ಈ ಕಡೆ ರೆಸ್ಟೋರೆಂಟ್ ಇದೆ. ನೀವು ಈಗಲ್ ವೆಸ್ಟ್ಗೆ ಹೋಗ್ಬೇಕು ಅಂದರೆ ಹಿಂಗೆ ಹೋಗ್ಬೇಕು, ಇಲ್ಲಿ ಸ್ಕ್ಯಾನ್ ಮಾಡಿ ಈ ಕಡೆಗೆ ಹೋಗ್ಬೇಕು. ನೋಡಿ ಇಲ್ಲಿ ರೆಸ್ಟೋರೆಂಟ್ ಇದೆ, ಎಲ್ಲಿಂದನೂ ಆ ವ್ಯೂ ಕಾಣಿಸುತ್ತೆ. ನೋಡಿ ಅದೇ ನೋಡಿ ವ್ಯೂ ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ಈಗ ಇನ್ನೊಂದು ಕೇಬಲ್ ಕಾರ್ ತಗೊಂಡು ನಾವು ಮೇಲೆ ಹೋಗ್ಬೇಕು ಆ ಕಡೆ. ನಡಿ ನಡಿ ನಡಿ. ಸ್ಕೈ ಬ್ರಿಡ್ಜ್ ನೋಡಿ ಈ ಥರ ಹೋಗುತ್ತೆ, ಅದರಲ್ಲಿ ಹೋಗ್ಬೋದು. ಬಟ್ ಕ್ಯೂ ಜಾಸ್ತಿ ಇದೆ. ಅಷ್ಟಿಲ್ಲ ಅಂದರೆ ನಾವು ನಡ್ಕೊಂಡು ಹೋಗ್ಬೋದು, ಅಷ್ಟು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ. ನೋಡಿ ಅಲ್ಲಿ ಇಳ್ಕೊಂಡು ಈ ಕಡೆಗೆ ಬಂದರೆ ಒಂದು ಪ್ಲೇಸ್ ಇದೆ, ಒಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀವಿ ಬನ್ನಿ. ಎರಡು ಸೈಡು ಒಂದೊಂದು ಥರ ಸರ್ಕಲ್ದು ವ್ಯೂವಿಂಗ್ ಡೆಕ್. ವ್ಯೂವಿಂಗ್ ಡೆಕ್. ಆದರೆ ಸ್ವಲ್ಪ ಮೆಟ್ಲತ್ಬೇಕು. ಸೌತ್ ಅಲ್ಲಿ ಹಾಕಿದ್ದಾರೆ ನೋಡಿ. ಆ ಕಡೆ ಇರೋದು ನಾರ್ತ್ ಪ್ಲ್ಯಾಟ್ಫಾರ್ಮ್. ಅದು ನಾರ್ತ್. ನಾವಿವಾಗ 2315 ಫೀಟ್ ಹೈಟ್ ಇದ್ದೀವಿ, ಅಬೋವ್ ಸಿ ಲೆವೆಲ್. 706 ಮೀಟರ್ ಅಬೋವ್ ಸಿ ಲೆವೆಲ್ ಇದ್ದೀವಿ ನಾವಿವಾಗ. ನೋಡಿ ನಾವು ಫ್ಲೈಟಲ್ಲಿ ಏನಾದರೂ ಬಂದರೆ ಈ ಐಲ್ಯಾಂಡ್ ಎಲ್ಲ ಕಾಣಿಸುತ್ತೆ. ಇದು ಎಲ್ಲಿರೋದು ಸೊ ಆ ಕಡೆ ಸ್ಕೈ ಬ್ರಿಡ್ಜ್ ಇದೆ. ಸೊ ಸ್ಟೆಪ್ಸು ಇದೆ, ಸ್ವಲ್ಪ ಕೆಳಗಡೆ ಇಳಿಬೇಕು. ಬಟ್
ನಡೆಯೋಕ್ಕಾಗದೇ ಇರೋರ್ಗಂತೂ ಇದು ಇಲ್ಲಿ ಸ್ಕೈ wait ಮಾಡ್ತಾರೆ. ಸ್ಲೈಡ್ ಇದೆ ನೋಡಿ, ಅಲ್ಲಿದೆಯಲ್ಲ ಪಿಕ್ಚರಲ್ಲಿ ಆ ಥರ. ಈ ಬಟ್ ಥರ ಇರುತ್ತೆ. ಕ್ಯೂ ತುಂಬ ಇದೆ. ಸೊ ನಾವು ಇಲ್ಲಾಂದ್ರೆ ಸ್ಟೆಪ್ಸ್ ಇದೆ 324 ಇದೆ, ಆರಾಮಾಗಿ ಇಳಿಬೋದು. ದೊಡ್ಡದೇನಲ್ಲ, ನಾವು ಇಳ್ಕೊಂಡೇ ಹೋಗ್ತೀವಿ. ನೋಡಿ ಈ ಥರ ಇರುತ್ತೆ. ಪಿಕಪ್ ಒಂದೇ ಇರೋದು ಮತ್ತು ಡ್ರಾಪ್ಗೂ ಒಂದೇನೆ. ಅದು 12 ಮೆಂಬರ್ಸ್ನೇನು ಹಾಕ್ತಾರೆ ಅಷ್ಟೇ ಒನ್ ಟೈಮ್ಗೆ. ಸೊ ಟೈಮ್ ವೇಸ್ಟ್ ಆಗುತ್ತೆ. ಸೊ ಬನ್ನಿ ನಾವು ಹಿಂಗೆ ಓಡ ಸ್ಟೆಪ್ಸ್ ಹಿಂಗೆ ಹೋಗ್ಬೇಕು. ನಾವೇನೋ ಇಳಿದ್ಬಿಟ್ವಿ. ಹತ್ತೋ ಪರಿಸ್ಥಿತಿ ನೋಡ್ತಿದ್ರೆ ನೆಕ್ಸ್ಟ್ ಬರಬೇಕಾದ್ರೆ ಅದರಲ್ಲೇ ಬರಬೇಕು ಅನ್ನಿಸ್ತಾ ಇದೆ. ತುಂಬ ಸುಸ್ತು ಬೀಳ್ತಾ ಇದ್ದಾರೆ. ಹೈಟು ಒಂದೊಂದು ಸ್ಟೆಪ್ಸ್ ಒಂದೊಂದು ಹೈಟ್ ಇದೆ. ಹಾಂ, ಲೆವೆಲ್ಲಲ್ಲಿ ಇಲ್ಲ. ನೋಡಿ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅದಕ್ಕೆ. ಆಲ್ಮೋಸ್ಟ್ ಅಲ್ಲೊಂದು 100 ಮೆಂಬರ್ಸ್ ಮೇಲೆ ಇದ್ದಾರೆ. ಅದಕ್ಕೆ ಅಷ್ಟೊಂದು ರಶ್ಶು. ಸಾಹಸ ಮಾಡಿ ಫೈನಲ್ ಆಗಿ ಸ್ಕೈ ಬ್ರಿಡ್ಜ್. ಇದು ಕೆಳಗಡೆ ಸ್ಟೆಪ್ಸ್ ಇಳ್ಕೊಂಡು ಮತ್ತೆ ಒಂದು ಸ್ವಲ್ಪ ಹತ್ಕೊಂಡು ಮೇಲೆಗೆ ಬಂದರೆ ಇಲ್ಲಿ ಬರ್ತೀವಿ. ನೋಡಿ ಈ ಕಡೆ ಹಿಂದೆ ಕಾಣಿಸ್ತಿದೆಯಲ್ಲ, ಎಲ್ಲರೂ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಅದು ಮೇಲೆ ಹೋಗೋದಕ್ಕೆ, ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಫುಲ್ ಕ್ಯೂ ಇದೆ. ನಾವು ಹೋಗ್ಬೇಕಾದ್ರೆ ಏನು ಮಾಡಬೇಕು ನೋಡಬೇಕು. ನಡ್ಕೊಂಡು ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಇದೆ. ಈಗ ಬರ್ಬೇಕಾದ್ರೆ ನೋಡಿದ್ವಿ, ತುಂಬ ಕಷ್ಟ ಇದೆ. ಟ್ರೈ ಮಾಡ್ತೀವಿ. ಅಲ್ಲಾಡ್ತಾ ಇದೆಯಾ ಇಲ್ಲಿ? ಹಾಂ ನೋಡಿ, ಬ್ರಿಡ್ಜು ಒಂದು ಸ್ವಲ್ಪ ಅಲ್ಲಾಡ್ತಿದೆ. 123 ಫೀಟ್ ಸ್ಕೈ ಲೆವೆಲ್ಗಿಂತ ಮೇಲೆ ಟಾಪಲ್ಲಿದೆ, ಸಿ ಲೆವೆಲ್ಗಿಂತ. 650 ಮೀಟರ್ಸ್ ಮೇಲೆ ಇದ್ದೀರಿ. ಇನ್ನೊಂದು ಇದು ಮೇಜರ್ ಸೇಫ್ಟಿ ಏನಿಲ್ಲ ನೋಡಿ, ಇದೆಲ್ಲ ಓಪನ್ ಇದೆ. ಏನಾದರೂ ಸ್ಲಿಪ್ ಆಗಿ ಕೆಳಗಡೆ ಬಿತ್ತು ಅಂದರೆ ಅಷ್ಟೇ ಮುಗೀತು. ನಿಮ್ಮ ಫೋನು, ಕ್ಯಾಮ್ರಾ ಎಲ್ಲ ಹುಷಾರಾಗಿರ್ಬೇಕು. ಗ್ಯಾಪ್ ಇದೆ. ಮಕ್ಕಳು ಕಾಲು ಸಿಕ್ಕಾಕೊಳುತ್ತೆ. ಮಕ್ಕಳು ಹುಷಾರಾಗಿರ್ಬೇಕು ಬಂದರೆ. ಮತ್ತೆ ಅಲ್ಲಾಡ್ತಿದೆ. ಅಂದರೆ ಸೇಫ್ಟಿ ಇದೆ, ಬಟ್ ಅಲ್ಲಾಡ್ತಿದೆ. ಈ ಪ್ಲೇಸಲ್ಲಿ ಆಗಲೇ ಹೇಳಿದೆ ನಿಮಗೆ, ಒಂದು ಮೂವಿ ಶೂಟ್ ಮಾಡಿದ್ದಾರೆ ಅಂತ, ತೆಲುಗು ಮೂವಿ. ಅದು ಬಂದು ದ ಗ್ರೇಟ್ ರೆಬಲ್ ಸ್ಟಾರ್ ಪ್ರಭಾಸ್ ಬಿಲ್ಲಾ ಮೂವಿ ಇದೇ ಸ್ಪಾಟಲ್ಲಿ ಶೂಟ್ ಮಾಡಿದ್ದಾರೆ. ಅದೊಂದ್ಸಲ ನೋಡಿ ನೀವು. ಮಲೇಷಿಯಾನಲ್ಲಿ ಶೂಟ್ ಮಾಡಿದಾರಲ್ಲ, ಅದೊಂದ್ಸಲ ನೋಡಿ. ಈ ಬ್ರಿಡ್ಜ್ ಮೇಲೆ ಒಂದು ಆಫೀಸರ್ನ ಬಂದು ಮಾತಾಡ್ತಾರೆ. ಅದೊಂದು ಶೂಟ್ ಮಾಡಿರೋ ಒಂದು ಸೀನು ತುಂಬ ಚೆನ್ನಾಗಿದೆ. ಅದೇ ಬ್ರಿಡ್ಜೇ ಇದು. ಅದು ಫೋಟೋನು ಹಾಕ್ತೀನಿ ನೋಡಿ. ಒಂದ್ಸಲ ಶೇಕ್ ಆಗ್ತಿದೆ. ಆಗಲೇ ಶೇಕ್ ಆಯ್ತಲ್ಲ. ತುಂಬ ಚೆನ್ನಾಗಿದೆ. ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ. ಹೋಗೋಣ ಬನ್ನಿ. ಕನ್ಸ್ಟ್ರಕ್ಷನ್ ಹಿಸ್ಟ್ರಿ ಆಫ್ ಸ್ಕೈ ಬ್ರಿಡ್ಜ್ ಓಪನ್ ಟು ಪಬ್ಲಿಕ್ 2005. 2005 2-3 ಅವಾರ್ಡ್ ಬಂದಿದೆ ಇದು ಬ್ರಿಡ್ಜ್ಗೆ. ಸೊ 650 ಮೀಟರ್ ಅಬೌವ್ ಸಿ ಲೆವೆಲ್ ಇದ್ದೀವಿ. ಸೊ ಒನ್ ಟೈಮ್ಗೆ 250 ವಿಸಿಟರ್ಸ್ ವಾಕ್ ಮಾಡ್ಬೋದು ಬ್ರಿಡ್ಜ್ ಮೇಲೆ. ಲೆಂತ್ ಆಫ್ ಬ್ರಿಡ್ಜ್ 125 ಮೀಟರ್. ಲಾಂಗೆಸ್ಟ್ ಕರ್ವ್ ಸಿಂಗಲ್ ರೈನ್ ಸಸ್ಪೆನ್ಷನ್ ಬ್ರಿಡ್ಜ್ ಇನ್ ದ ವರ್ಲ್ಡ್. ಇದು ಸ್ಟೇರ್ ಕೇಸು, ಇಲ್ಲೊಂದು ಪ್ಲ್ಯಾಟ್ಫಾರ್ಮು, ಮತ್ತು ಫುಲ್ ಬ್ರಿಡ್ಜು. ಇದು ನೋಡಿ, ಕನ್ಸ್ಟ್ರಕ್ಷನ್ ಮಾಡ್ತಿರ್ಬೇಕಾದ್ರೆ ತೆಗೆದಿರೋಂಥ ಪಿಕ್ಸ್. ನಮಗೆ ಇರುತ್ತಲ್ಲ, ಹಿಂಗೆ ಕಟ್ಟಿರ್ತಾರೆ ಥರ ಅಂತ ಎಲ್ಲ ಹೆಲಿಕಾಪ್ಟರ್ ಮುಖಾಂತರ ಅಸೆಂಬಲ್ ಮಾಡಿರೋದು. ಓಕೆ, ಈ ಕಡೆ ವ್ಯೂ ಪಾಯಿಂಟ್ ನೋಡೋಣ ಬನ್ನಿ.
ನೋಡಿ ಕನ್ಸ್ಟ್ರಕ್ಷನ್ ಹಿಸ್ಟ್ರಿ ಆಫ್ ಸ್ಕೈ ಕ್ಯಾಬು 16 ಮಂತಲ್ಲಿ ಕಟ್ಟಿದ್ದಾರೆ, ಏಪ್ರಿಲಿಂದ ಆಗಸ್ಟ್. ಓಪನ್ ಆಗಿರೋದು 1 ನವೆಂಬರ್ 2000. ಡೇಟ್ ಆಫ್ ಕನ್ಸ್ಟ್ರಕ್ಷನ್ 2001ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, 2002ಗೆ ಕಂಪ್ಲೀಟ್ ಮಾಡಿದ್ದಾರೆ. 16 ಮಂತ್ಸ್. 233 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ಬೋದು 1 ಅವರ್ಗೆ. 1 ಅವರ್. ಟ್ರಾವೆಲ್ ಟೈಮ್ 1 ವೇ 3 ಮಿನಿಟ್ಸು. ಗಂಡೋಲಾ ಫಾರ್ 6 ಪರ್ಸನ್ಸ್. ಗಂಡೋಲಾ 65 ಅಂದರೆ ಆ ಥರ ಕ್ಯಾಬ್ಸ್ 65 ಇದೆ. ಕೇಬಲ್ ಕಾರ್. ಒಂದು ಗಂಡೋಲಾನಲ್ಲಿ 6 ಪ್ಯಾಸೆಂಜರ್ಸ್. ಕನ್ಸ್ಟ್ರಕ್ಷನ್ ಫೋಟೋ ಆ ಕೇಬಲ್ ಕಾರ್ಗೆ ಯಾವ ಥರ ಮಾಡಿದ್ದಾರೆ. ಫಾಸ್ಟ್ ಇದೆ, ಆದರೆ ಅಷ್ಟು ಭಯ ಅದು ನೋಡಿ ಎಷ್ಟು ಫಾಸ್ಟ್ ಅನ್ಸುತ್ತೆ. ನೋಡಿದ್ರಲ್ಲ ಸ್ಕೈ ಬ್ರಿಡ್ಜ್ ಸಖತ್ತಾಗಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಬಂದರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಭಯ ಜಾಸ್ತಿ ಆಗುತ್ತೆ, ಹೈಟ್ ಜಾಸ್ತಿ ಇದೆ ಮತ್ತು ಬಿಸಿ ಜಾಸ್ತಿ. ಅದು ನೀವು ಸ್ವಲ್ಪ ಬೆಳಗ್ಗೆನೇ ಬಂದರೆ ಒಂದು ಸ್ವಲ್ಪ ತಣ್ಣಗಿರುತ್ತೆ, ಇಲ್ಲ ಒಂಚೂರು ಈವ್ನಿಂಗ್ 3:34 ಹಂಗೋದ್ರೆ ಒಂದು ಸ್ವಲ್ಪ ತಣ್ಣಗಿರುತ್ತೆ, ಬಿಸಿನೇ ಇರುತ್ತೆ. ಅರ್ಲಿ ಮಾರ್ನಿಂಗ್ ಹೊಟ್ಟೆಗೆ ಮಠ ಮಧ್ಯಾಹ್ನ 12 ಹೋಗಿದ್ರಿ. ಬಿಸಿ ಅಂದರೆ ಬಿಸಿ, ಹೆವಿ ಬಿಸಿ ಇದೆ. ಶರ್ಟ್ ಎಲ್ಲ ನಿಂದೋಗಿದೆ ಫುಲ್ಲು ಬಿಸಿಗೆ. ಮತ್ತು ನಾವು ಇದು ಕೊಂಬ ತೊಗೊಂಡಿದ್ರಲ್ಲಿ 5 ಇನ್ಕ್ಲೂಡ್ ಆಗಿದ್ದು ಸ್ಕೈ ಬ್ರಿಡ್ಜ್, ಸ್ಕೈ ಕಾರ್ ಅಂದರೆ ಕೇಬಲ್ ಕಾರ್, ಸ್ಕೈ ಡೋಮ್, ಮತ್ತು ಲಂಕಾವಿ 3D ಆರ್ಟ್ ಗ್ಯಾಲರಿ, ಮತ್ತು ಇನ್ನೊಂದು ಸ್ಕೈ ರೆಕ್ಸ್ ಅಂದ್ಬಿಟ್ಟು ಅದು ಈಗ ಏನೋ ಟೆಕ್ನಿಕಲ್ ಇಶ್ಯೂಯಿಂದ ಕ್ಲೋಸ್ ಮಾಡಿದ್ದಾರೆ. ಸೊ ಇದು 4 ಅವೈಲೇಬಲ್. ನಾವು ಫಸ್ಟು ಮೇಲೆ ಇರೋದು ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಅವೆರಡು ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಸ್ಕೈ ಡೋಮ್ ನೋಡಿ, ಇದೆ ಸ್ಕೈ ಡೋಮ್. ಅದರಲ್ಲಿ ಏನಿದೆ ಏನು ಅಂತ ನಮಗೂ ಗೊತ್ತಿಲ್ಲ, ನೋಡೋಣ. ಅದಾದ್ಮೇಲೆ ಅಲ್ಲಿ 3D ಆರ್ಟ್ ಗ್ಯಾಲರಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆಲ್ಲ, ನೋಡೋಣ ಹೆಂಗಿರುತ್ತೆ. ಬನ್ನಿ ಹೋಗೋಣ. ಇದೇ ಸ್ಕೈ ಡೋಮ್ ನೋಡಿ. ಸ್ಕೈ ಡೋಮ್ ಅಂದರೆ ಫುಲ್ ಸ್ಕ್ರೀನ್ ಇದೆ, 360 ಡಿಗ್ರಿ. Semuanya sampai. Selamat datang ke Langkawi Skydome. Lebih sebenarnya istri saya juga situ. ಈ ಕಾರ್ಟೂನ್ ಒಂದು ಬೊಬೊಯ್ ಬಾಯ್ ಅಂತ ಸಮಥಿಂಗ್ ಅದ್ರ ಹೆಸರು. ಚೆನ್ನಾಗಿದೆ, ನೋಡ್ಬೋದು. ಏನು ಜಾಸ್ತಿ ಏನು ಲೆಂತ್ ಏನಿಲ್ಲ, ಒಂದು 10 ಮಿನಿಟ್ಸ್ ಇದೆ ಅಷ್ಟೇ. ಚೆನ್ನಾಗಿದೆ, 10 ಮಿನಿಟ್ಸು ಈ ಲಂಕಾವಿ ಬಗ್ಗೆ. ಅಂದ್ರೆ ಇಲ್ಲಿ ಇದನ್ನ ಸೇವ್ ಮಾಡೋದು ಅದು ಸೂಪರ್ ಹೀರೋಸ್ ತರ ಇದೆ. ಅವು ಈ ಲಂಕಾವಿನ ಸೇವ್ ಮಾಡೋ ಥರ 10 ಮಿನಿಟ್ಸ್ ಚೆನ್ನಾಗಿದೆ ನೋಡಿ. ಇದು ಡೋಮ್ ಥರ ಇದೆಯಲ್ಲ, ಆ ಡೋಮಲ್ಲಿ ಇದರಲ್ಲಿ ಬರೋದು 360 ಡಿಗ್ರಿ ಇರುತ್ತೆ. ಹಾಂ, 360 ಈಗ 3D ಆರ್ಟ್ ಗ್ಯಾಲರಿಗೆ ಹೋಗೋಣ. ಹಾಂ, ಹೋಗೋಣ. 3D ಆರ್ಟ್ ಗ್ಯಾಲರಿ. ಬಟ್ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಆಗ್ತಿಲ್ಲ. ಇಲ್ಯೂಷನ್, ಇದು ಆಪ್ಟಿಕಲ್ ಇಲ್ಯೂಷನ್. ಇದು ಬ್ಲಿಂಕ್ ಆಗ್ತಾ ಇರೋ ಥರ ಇದೆ, ಆಗ್ತಾ ಇರೋ ಥರ ಆಪ್ಟಿಕಲ್ ಇಲ್ಯೂಷನ್. ಇದು ಮೋಷನ್ ಆಪ್ಟಿಕಲ್. ಇದು ಮೋಷನ್ ಆಪ್ಟಿಕಲ್ ಲೆನ್ಸ್. ಕಾಣುತ್ತಾ? ದೂರದಿಂದ ಎರಡು ಸೇಮ್ ಸೈಜ್ ಇರೋದು, ಬಟ್ ನಮಗೆ ಇದು ಚಿಕ್ಕದು, ಅದು ದೊಡ್ಡದ ಥರ ಕಾಣಿಸುತ್ತೆ. ಹಾಂ, ಸೇಮ್ ಸೈಜ್. 3D ಎಷ್ಟು ರಿಯಲಿಸ್ಟಿಕ್ ಆಗಿದೆ. ವಾಟರ್ ಇದ್ದಂಗಿದೆ, ಬಟ್ ಪೈಂಟ್
ಅದರ ನೀವು ಇಟ್ಕೊಳ್ಳಿ. ನೋಡಿ ಇದು ಈ ಕಡೆ ನೋಡಿದ್ರೆ ಒಂದು ಶೇಪ್ ಕಾಣಿಸುತ್ತೆ, ಈ ಕಡೆ ಬಂದರೆ ಒಂದು ಶೇಪ್ ಥರ ಕಾಣಿಸುತ್ತೆ, ಈ ಕಡೆ ಬಂದರೆ ಒಂದು ಶೇಪ್. ಅದು ಆ್ಯಕ್ಚುಲಿ ಇರೋದು ರೋಡಲ್ಲಿ ಹೊಡಿಬಿಟ್ಟು ಸಿಟಿ ಥರ ಕಾಣಿಸುತ್ತೆ. ಅದ್ರದ್ದು ರಿಲೇಟೆಡ್ ಈ ಫೋಟೋಸ್ಗೆ ತುಂಬ ಚೆನ್ನಾಗಿದೆ. ಎಲ್ಲ ಬರೀ ಫೋಟೋ ಪಾಯಿಂಟ್ಸ್ ಇಟ್ಟಿದ್ದಾರೆ, ಅದರಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ photos. ಚೆನ್ನಾಗಿದೆ. ಇಲ್ಯೂಷನಲ್ಲಿ 3D ಅಲ್ಲಿ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮಗೆ. ಥ್ಯಾಂಕ್ ಯು. ಓಕೆ, ಮತ್ತೆ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ. ಬಾಯ್ ಬಾಯ್.